ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ EVM ಬದಲಿಗೆ ಬ್ಯಾಲೆಟ್ ಪೇಪರ್ ಮತಪತ್ರದ ಮೂಲಕ ಚುನಾವಣೆಯನ್ನು ಮಾಡೋದಕ್ಕೆ ಶಿಫಾರಸು ಮಾಡಬೇಕು ಅಂಥೇಳಿ ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡಿತು. ಇಲ್ಲಿವರೆಗೆ ದಿ ಪ್ರೊಸೀಜರ್ ವಾಟ್ ವಾಸ್ ಫಾಲೋಡ್ ಅರ್ಲಿಯರ್, ನಾವು ಅಸೆಂಬ್ಲಿ ಚುನಾವಣೆಯಿಂದ ತೊಗೊಂಡ್ಬಿಡ್ತಿದ್ವಿ, ಅದನ್ನು ಮತದಾರ ಪಟ್ಟಿ ಅಂತ ಹಿಡಿತಿದ್ವಿ. ಈಗ ಅವ್ರು ಯಾವ ಬೇಸ್ ಬೇಕೋ ಅವ್ರು ಆ ಬೇಸ್ ಹಿಡ್ಕೋಬೋದು. ಅದನ್ನು ಸಂಪೂರ್ಣ ಪರಿಷ್ಕರಣೆ ಮಾಡೋದು, ಸಂಪೂರ್ಣ ತಿದ್ದುಪಡಿ ಮಾಡೋದು, ಇನ್ ದ ಇವೆಂಟ್ ನೆಸೆಸರಿ ರೀಡೂ ಮಾಡೋದು, ಇವನ್ನೆಲ್ಲ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಮತದಾರರ ಪಟ್ಟಿಯನ್ನು ಅವರು ತಯಾರು ಮಾಡ್ಕೋಬೇಕಾಗಿದ್ದು ಅವ್ರದ್ದು. ಅದಕ್ಕಾಗಿ ನಾವು ಅವರಿಗೆ ಮತದಾರ ಪಟ್ಟಿಯನ್ನು ಮಾಡೋದಕ್ಕೆ ಶಿಫಾರಸು ಮಾಡ್ತೀವಿ. ಚುನಾವಣೆಯನ್ನು ಹೆಂಗೆ ಮಾಡಬೇಕು, ಅದಕ್ಕಾಗಿ ಯಾವ ಪದ್ಧತಿಯೊಳಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಶಿಫಾರಸು ಮಾಡ್ತೀವಿ. ಈ ಒಂದು ಪ್ರಕ್ರಿಯೆಯೊಳಗೆ ನಾವು ಅಗತ್ಯವಾಗಿರ್ತಕ್ಕಂಥ ಕೆಲವು ಕಾನೂನಿನ ತಿದ್ದುಪಡಿಗಳು ಬೇಕಾಗ್ತಾವೆ, ಅವುಗಳನ್ನು ಮಾಡ್ತೀವಿ. ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಬೇಕಾಗತ್ತೆ, ತಿದ್ದುಪಡಿ ಮಾಡ್ತೀವಿ. ಈಗ ನಿಯಮಾವಳಿಯೊಳಗೆ EVM ಮುಖಾಂತರ ಚುನಾವಣೆ ಮಾಡಬೇಕು ಅಂತ ಇದ್ದಿತ್ತು ಅಂದರೆ ಆ ಒಂದು ನಿಯಮಾವಳಿಯನ್ನು ನಾವು ತಿದ್ದುಪಡಿ ಮಾಡಬೇಕಾಗುತ್ತೆ. ಆ ತಿದ್ದುಪಡಿಗಳನ್ನ ಮಾಡ್ತೀವಿ. ತಿದ್ದುಪಡಿ ಮಾಡೋದಕ್ಕೆ ಅಗತ್ಯ ಕಾನೂನು ತಿದ್ದುಪಡಿ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಹಾಗೂ ಮತದಾರ ಪಟ್ಟಿ ಮಾಡೋದಕ್ಕೆ ಹಾಗೂ ಚುನಾವಣೆ ಹೇಗಾಗಬೇಕು ಅನ್ನೋದನ್ನು ಅವ್ರಿಗೆ ತಿಳಿಸೋದಕ್ಕೆ ಏನು ಶಿಫಾರಸು ಮಾಡಬೇಕು ಅನ್ನೋದನ್ನು ಸಹಿತ ಸಚಿವ ಸಂಪುಟ ಹೇಳಿದೆ.